ಎಲ್ಲರಿಗೂ ಕೂಡ ನಮಸ್ಕಾರಗಳು. ನನ್ನ ಹೆಸರು ಮರಿಸ್ವಾಮಪ್ಪ, ಮುಖ್ಯಸ್ಥರು ಭೂಗೋಳಶಾಸ್ತ್ರ ವಿಭಾಗ, ಜೆಎಸ್ಎಸ್ ಕಲಾ ಮತ್ತು ವಾಣಿಜ್ಯ ಕಾಲೇಜು, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ. ನಾವಿಂದು ಚರ್ಚಿಸಲಿರುವಂತಹ ವಿಷಯ ಪ್ರಾಕೃತಿಕ ಭೂಗೋಳಶಾಸ್ತ್ರ. ಅದರಲ್ಲಿ ವಿಶ್ವ ಮತ್ತು ಸೌರವ್ಯೂಹದ ಬಗ್ಗೆ ತಿಳಿಯೋಣ. ಈ ಅಧ್ಯಾಯದಲ್ಲಿನ ಬಹಳ ಪ್ರಮುಖ ಅಂಶಗಳನ್ನು ಮಾತ್ರ ಪಟ್ಟಿ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರು ಇದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಮೊದಲಿಗೆ ವಿಶ್ವ ಮತ್ತು ಸೌರವ್ಯೂಹದ ಬಗ್ಗೆ ಚರ್ಚಿಸೋಣ. ಇದರಲ್ಲಿ ವಿಶ್ವ ಎಂದರೇನು? ವಿಶ್ವ ಎಂದರೆ ಸಕಲವನ್ನು ಒಳಗೊಂಡಿದ್ದು, ರಾತ್ರಿಯ ನಿರ್ಮಲ ಆಕಾಶದ ಕಡೆಗೆ ನೋಡಿದರೆ ಸಹಸ್ರಾರು ವಿವಿಧ ವರ್ಣದ ಮಿಣುಕುವ ನಕ್ಷತ್ರಗಳನ್ನು ಕಾಣಬಹುದು. ಈ ನಕ್ಷತ್ರಗಳು ಹಾಗೂ ಇನ್ನಿತರೆ ಆಕಾಶಕಾಯಗಳ ಸಮೂಹವನ್ನು ಒಟ್ಟಾರೆ ವಿಶ್ವ ಅಥವಾ ಬ್ರಹ್ಮಾಂಡ ಎಂದು ಕರೆಯುವರು. ವಿಶ್ವದಲ್ಲಿ ಅಸಂಖ್ಯಾತ ಆಕಾಶಕಾಯಗಳಿವೆ. ನಕ್ಷತ್ರಗಳಲ್ಲದೆ ಗ್ರಹ, ಉಪಗ್ರಹ, ಕ್ಷುದ್ರಗ್ರಹ, ಉಲ್ಕೆ, ಧೂಮಕೇತು ಮುಂತಾದ ಆಕಾಶಕಾಯಗಳು ವಿಶ್ವದಲ್ಲಿ ಸಮಾವೇಶಗೊಂಡಿವೆ. ಯೂನಿವರ್ಸ್ ಎಂಬ ಶಬ್ದವು ಫ್ರೆಂಚ್ ಭಾಷೆಯ ಹಳೆಯ ಪದ ಯೂನಿವರ್ಸ್ ದಿಂದ ಬಂದದ್ದು. ಅದು ಯೂನಿವರ್ಸಮ್ ಎಂಬುದಾಗಿ ಲ್ಯಾಟಿನ್ ಭಾಷೆಗೆ ಅನುವಾದಗೊಂಡಿತು. ಯೂನಿವರ್ಸಮ್ ಶಬ್ದವನ್ನು ಮೊದಲಿಗೆ ಪರಿಚಯಿಸಿದವನು ರೋಮನ್ ತತ್ವಜ್ಞಾನಿ ಸಿಸಿರೋ. ವಿಶ್ವವು ಸುಮಾರು 13.73 ಬಿಲಿಯನ್ ವರ್ಷಗಳ ಹಿಂದೆ ಉಗಮಗೊಂಡಿರಬಹುದೆಂದು ಊಹಿಸಲಾಗಿದೆ. ವಿಶ್ವದ ವ್ಯಾಸ 93 ಬಿಲಿಯನ್ ಜ್ಯೋತಿರ್ವರ್ಷಗಳು. ಹಾಗೆಯೇ ವಿಶ್ವದ ಉಗಮ ಮತ್ತು ವಿಕಾಸ ಕುರಿತ ಅಧ್ಯಯನವನ್ನು ವಿಶ್ವ ಸೃಷ್ಟಿ ವಿಜ್ಞಾನ ಕಾಸ್ಮೋಲಜಿ ಎನ್ನುವರು. ಇನ್ನು ನೆಕ್ಸ್ಟ್ ವಿಶ್ವದ ಆಕಾಶಕಾಯಗಳ ಬಗ್ಗೆ ತಿಳಿಯೋಣ. ಮೊದಲಿಗೆ ನಕ್ಷತ್ರದ ಬಗ್ಗೆ ತಿಳಿಯೋದಾದರೆ, ತನ್ನದೇ ಆದ ಬೆಳಕಿನಿಂದ ಬೆಳಗುವ ಸ್ವಯಂ ಪ್ರಕಾಶಿತ ಆಕಾಶ ಕಾಯವೇ ನಕ್ಷತ್ರ. ಸೂರ್ಯನೂ ಕೂಡ ಒಂದು ನಕ್ಷತ್ರವೇ ಆಗಿದೆ. ಬ್ರಹ್ಮಾಂಡದಲ್ಲಿ ಕೋಟ್ಯಂತರ ನಕ್ಷತ್ರಗಳಿವೆ. ಇವುಗಳಲ್ಲಿ ಕೆಲವು ಗಾತ್ರದಲ್ಲಿ ದೊಡ್ಡದಿರಬಹುದು, ಮತ್ತೆ ಕೆಲವು ಸೂರ್ಯನಿಗಿಂತ ಚಿಕ್ಕದಿರಬಹುದು. ಭೂಮಿಗಿಂತ ಸಾವಿರಾರು ಪಟ್ಟು ದೊಡ್ಡದಾದ ನಕ್ಷತ್ರಗಳು ಕೂಡ ಇವೆ. ಅವು ಭೂಮಿಯಿಂದ ಬಹಳ ದೂರದಲ್ಲಿರುವುದರಿಂದ ಮಿಣುಕುವ ಚಿಕ್ಕ ದೀಪಗಳಂತೆ ಗೋಚರಿಸುತ್ತವೆ. ಸೂರ್ಯನು ಭೂಮಿಗೆ ಸಮೀಪದಲ್ಲಿರುವುದರಿಂದಾಗಿ ಇದು ಬಹಳ ದೊಡ್ಡದಾಗಿ ಕಾಣುತ್ತಿದೆ. ಹಾಗೆ ಅದು ಹಗಲಿನಲ್ಲಿ ಪ್ರಕಾಶಮಾನವಾಗಿದ್ದಾಗ ಇತರೆ ನಕ್ಷತ್ರಗಳು ಗೋಚರಿಸುವುದಿಲ್ಲ. ಇಲ್ಲಿ ಕಂಡುಬರುವ ತಾರಾಮಂಡಲದ ಬಗ್ಗೆ ತಿಳಿಯೋದಾದರೆ, ಅಸಂಖ್ಯಾತ ನಕ್ಷತ್ರಗಳ ಸಮೂಹಕ್ಕೆ ತಾರಾಮಂಡಲ, ಗ್ಯಾಲಕ್ಸೀಸ್, ನಕ್ಷತ್ರಪುಂಜ ಎನ್ನುವರು. ದೃಗೋಚರಿತ ಬ್ರಹ್ಮಾಂಡದಲ್ಲಿ ಸುಮಾರು 1.3 ಟ್ರಿಲಿಯನ್ ತಾರಾಮಂಡಲಗಳಿರಬಹುದೆಂದು ಅಂದಾಜಿಸಲಾಗಿದೆ. ಬ್ರಹ್ಮಾಂಡದಲ್ಲಿ 100 ಬಿಲಿಯನ್ ತಾರಾಮಂಡಲಗಳಿದ್ದು, ಪ್ರತಿ ತಾರಾಮಂಡಲದಲ್ಲಿ 100 ಬಿಲಿಯನ್ ನಕ್ಷತ್ರಗಳಿವೆ ಎಂಬುದು ಖಗೋಳ ವಿಜ್ಞಾನಿಗಳ ಅಂದಾಜಾಗಿದೆ. ಅತಿ ಚಿಕ್ಕ ತಾರಾಮಂಡಲದಲ್ಲಿ 1 ಲಕ್ಷ ನಕ್ಷತ್ರಗಳು ಮತ್ತು ಅತಿ ದೊಡ್ಡ ತಾರಾಮಂಡಲದಲ್ಲಿ 3,000 ಬಿಲಿಯನ್ ನಕ್ಷತ್ರಗಳಿವೆಯಂತೆ. ಎಡ್ವಿನ್ ಹಬಲ್ ಎಂಬ ಅಮೆರಿಕದ ಖಗೋಳ ವಿಜ್ಞಾನಿಯು ಹೇಳುವ ಪ್ರಕಾರ, ಪ್ರಧಾನವಾಗಿ ತಾರಾಮಂಡಲವನ್ನು 3 ವಿಧಗಳಾಗಿ ವರ್ಗೀಕರಿಸಬಹುದು. ಅವುಗಳೆಂದರೆ, ನಂಬರ್ 1 ಸುರುಳಿ ತಾರಾಮಂಡಲ, ಸ್ಪಿರಲ್ ಗ್ಯಾಲಕ್ಸೀಸ್. ನಂಬರ್ 2 ಅಂಡಾಕಾರದ ತಾರಾಮಂಡಲ, ಎಲಿಪ್ಟಿಕಲ್ ಗ್ಯಾಲಕ್ಸೀಸ್. ಮತ್ತು ಮೂರನೇದಾಗಿ ಅನಿಯತ ತಾರಾಮಂಡಲ, ಇರ್ರೆಗ್ಯುಲರ್ ಗ್ಯಾಲಕ್ಸೀಸ್ ಎಂಬುದಾಗಿ. ಇನ್ನು ನೆಕ್ಸ್ಟ್ ಆಕಾಶಗಂಗೆ ಬಗ್ಗೆ ತಿಳಿಯೋಣ. ಕೆಲವೆಡೆ ನಕ್ಷತ್ರ ಸಮೂಹವು ಸಾಲಾಗಿ ಬೆಳ್ಳಗೆ ಬೆಳಗುವ ದಾರಿಯಂತೆ ಹರಡಿರುತ್ತವೆ. ಇದನ್ನು ಕ್ಷೀರಪಥ ಅಥವಾ ಆಕಾಶಗಂಗೆ ಅಥವಾ ಆಲುಹಾದಿ ಎಂತಲೂ ಕರೆಯುವರು. ಇದು 1 ಲಕ್ಷ ದಶಲಕ್ಷ ನಕ್ಷತ್ರಗಳನ್ನು ಹೊಂದಿರಬಹುದೆಂದು ಅಂದಾಜು ಮಾಡಲಾಗಿದೆ. ಇಂತಹ ಅನೇಕ ತಾರಾಮಂಡಲಗಳು ವಿಶ್ವದಲ್ಲಿವೆ. ಇವು ನೋಡಲು ಇಂಜಿದ ಹರಳೆಯಂತೆಯೂ
ನಡುಭಾಗವು ಉಬ್ಬಿದಂತೆಯೂ ಅಂಚಿನ ಕಡೆಗೆ ಹೋದಂತೆ ತೆಳುವಾಗಿಯೂ ಕಾಣುವು. ಸೂರ್ಯನು ಆಕಾಶಗಂಗೆಯ ಎಡಭಾಗದಂಚಿನ ಒಂದು ನಕ್ಷತ್ರ ಹಾಗೂ ಸೌರವ್ಯೂಹವು ಆಕಾಶಗಂಗೆಯ ಒಂದು ಭಾಗವಾಗಿದೆ. ಆಕಾಶಗಂಗೆಯು ಸುರುಳಿ ತಾರಾಮಂಡಲಕ್ಕೆ ಸೇರಿದೆ. ಇದರ ವ್ಯಾಸವು ಸುಮಾರು 1,00,000 ಜ್ಯೋತಿರ್ವರ್ಷ. ಅದರ ದಪ್ಪ ಕೇಂದ್ರದಲ್ಲಿ 56,000 ಜ್ಯೋತಿರ್ವರ್ಷವಾಗಿದೆ. ಈ ಕೇಂದ್ರದಿಂದ ಸೂರ್ಯನಿಗಿರುವ ದೂರ 28,000 ಜ್ಯೋತಿರ್ವರ್ಷಗಳು. ಮೊದಲಿಗೆ ಆಕಾಶಗಂಗೆಯನ್ನು 1610ರ ಸುಮಾರಿಗೆ ಗೆಲಿಲಿಯೋ ಕಂಡುಹಿಡಿದನು. ಆಕಾಶಗಂಗೆಗೆ ಅತಿ ಸಮೀಪದಲ್ಲಿರುವ ತಾರಾಮಂಡಲ ಆಂಡ್ರೋಮೆಡಾವಾಗಿದೆ. ಇದು ಆಕಾಶಗಂಗೆಯಿಂದ ಸುಮಾರು 2.2 ಮಿಲಿಯನ್ ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಹಾಗೆಯೇ ಆಂಡ್ರೋಮೆಡಾವು ಸಹ ಸುರುಳಿ ತಾರಾಮಂಡಲವಾಗಿದ್ದು ಅದನ್ನು ಸಾಂಕೇತಿಕವಾಗಿ M31 ಎಂದು ಕರೆಯಲಾಗಿದೆ. ನೆಕ್ಸ್ಟ್ ಜ್ಯೋತಿರ್ವರ್ಷದ ಬಗ್ಗೆ ತಿಳಿಯೋಣ. ನಕ್ಷತ್ರಗಳ ನಡುವಣ ಅಂತರವನ್ನು ಜ್ಯೋತಿರ್ವರ್ಷ ಅಳತೆಯ ಆಧಾರದಿಂದ ಅಳೆಯಲಾಗುವುದು. 1 ಸೆಕೆಂಡಿಗೆ 1,86,000 ಮೈಲಿ ಅಥವಾ 3,00,000 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಒಂದು ವರ್ಷದಲ್ಲಿ ಬೆಳಕು ಎಷ್ಟು ದೂರವನ್ನು ಸಂಚರಿಸುವುದೋ ಅದೇ ಜ್ಯೋತಿರ್ವರ್ಷ. ಒಂದು ಜ್ಯೋತಿರ್ವರ್ಷ 6,00,000 ಕೋಟಿ ಮೈಲಿಗಳಿಗೆ ಸಮ. ಸೂರ್ಯನಿಗೆ ಬಹಳ ಸಮೀಪದಲ್ಲಿರುವ ನಕ್ಷತ್ರವೆಂದರೆ ಪ್ರಾಕ್ಸಿಮಾ ಸೆಂಟರಿ ನಕ್ಷತ್ರವಾಗಿದೆ. ಇದು 4.23 ಜ್ಯೋತಿರ್ವರ್ಷಗಳಷ್ಟು ಅಂತರದಲ್ಲಿದೆ. ಆಲ್ಫಾ ಸೆಂಟರಿ ನಕ್ಷತ್ರವು 4.34 ಜ್ಯೋತಿರ್ವರ್ಷಗಳಷ್ಟು ದೂರದಲ್ಲಿದೆ. ಜ್ಯೋತಿರ್ತಿಂಗಳು ಲೈಟ್ ಮಂತ್ ಅಂದರೆ ಬೆಳಕು 30 ದಿನಗಳಲ್ಲಿ ಕ್ರಮಿಸಲು ತೆಗೆದುಕೊಳ್ಳುವ ದೂರವೇ ಜ್ಯೋತಿರ್ತಿಂಗಳು. ಹಾಗೆಯೇ ಅಬಲ್ ದೂರ ಎಂದರೆ ಬೆಳಕಿನ ವೇಗವನ್ನು ಅಬಲ್ ಕಾಲದಿಂದ ಗುಣಿಸಿದಾಗ ಬರುವಂತದ್ದೇ ಅಬಲ್ ದೂರ. ಇದು 13.8 ಬಿಲಿಯನ್ ಜ್ಯೋತಿರ್ವರ್ಷಗಳಿಗೆ ಸಮ ಹಾಗೂ 4,228 ಮಿಲಿಯನ್ ಪಾರ್ಸಿಕ್ಗಳಿಗೆ ಸಮ. ಇನ್ನು ಪಾರ್ಸಿಕ್ ಎಂದರೆ ನಕ್ಷತ್ರಗಳ ಅಂತರವನ್ನು ಅಳೆಯಲು ಅನುಸರಿಸುವ ಮತ್ತೊಂದು ಅಳತೆಮಾನವಾಗಿದೆ. 1 ಪಾರ್ಸಿಕ್ ಈಕ್ವಲ್ ಟು 3.20 ಜ್ಯೋತಿರ್ವರ್ಷಗಳು. ಇದು ಜ್ಯೋತಿರ್ವರ್ಷಕ್ಕಿಂತಲೂ ದೊಡ್ಡದು. ಖಗೋಳಮಾನ ಎಂದರೆ ಆಕಾಶಕಾಯಗಳ ಅಂತರ ತಿಳಿಯುವ ಮಾಪನವಾಗಿದೆ. ವಿಶೇಷವಾಗಿ ಭೂಶಿಳಿ ಮತ್ತು ಸೂರ್ಯರ ನಡುವಣ ಅಂತರ ತಿಳಿಯಲು ಬಳಸಲಾಗುತ್ತದೆ. ಒಂದು ಖಗೋಳಮಾನ ಈಕ್ವಲ್ ಟು 149 ದಶಲಕ್ಷ ಕಿಲೋಮೀಟರ್. 63 ಖಗೋಳಮಾನ ಈಕ್ವಲ್ ಟು 1 ಜ್ಯೋತಿರ್ವರ್ಷ. ಇಲ್ಲಿಗೆ ವಿಶ್ವದ ಬಗ್ಗೆ ಇರುವ ಕೆಲವು ಮಾಹಿತಿಗಳ ಬಗ್ಗೆ ತಿಳಿದುಕೊಂಡಿರಿ. ಇನ್ನು ಮುಂದೆ ಮಿತ್ರರೇ ಸೌರವ್ಯೂಹದ ಬಗ್ಗೆ ತಿಳಿಯೋಣ, ಅಂದರೆ ಸೋಲಾರ್ ಸಿಸ್ಟಮ್. ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದ ಕುಟುಂಬವಿದೆ. ಸೂರ್ಯನಿಗೂ ಕೂಡ ಅದೇ ರೀತಿ ತನ್ನದೇ ಆದ ಕುಟುಂಬವಿದೆ. ಸೂರ್ಯನ ಆಕರ್ಷಣೆಗೆ ಒಳಪಟ್ಟು ಅದರ ಸುತ್ತ ಸುತ್ತುತ್ತಿರುವ ಗ್ರಹಗಳು, ಉಪಗ್ರಹಗಳು, ಉಲ್ಕೆಗಳು, ಧೂಮಕೇತುಗಳು ಹಾಗೂ ಕ್ಷುದ್ರ ಗ್ರಹಗಳ ಒಂದು ಸಮೂಹಕ್ಕೆ ಸೌರವ್ಯೂಹ ಎಂದು ಕರೆಯುವರು. ಸೂರ್ಯ ಭೂಮಿಯನ್ನು ಒಳಗೊಂಡಿರುವ ಸೌರವ್ಯೂಹದ ಕೇಂದ್ರ ಬಿಂದುವಾಗಿರುತ್ತದೆ. ಸೂರ್ಯನ ಸುತ್ತಲೂ ಆತನ ಗುರುತ್ವಾಕರ್ಷಣೆಗೆ ಒಳಪಟ್ಟು 8 ಗ್ರಹಗಳು ಸುತ್ತುತ್ತಿವೆ. ಅವುಗಳೆಂದರೆ ಬುಧ, ಮರ್ಕ್ಯುರಿ, ಶುಕ್ರ, ವೆನಸ್, ಭೂಮಿ, ಅರ್ತ್, ಮಂಗಳ, ಮಾರ್ಸ್, ಗುರು, ಜುಪಿಟರ್, ಶನಿ, ಸ್ಯಾಟರ್ನ್, ಯುರೇನಸ್ ಮತ್ತು ನೆಪ್ಚೂನ್. ಇತ್ತೀಚೆಗೆ ಖಗೋಳ ತಜ್ಞರು ಪ್ಲೂಟೋ ಗ್ರಹವನ್ನು ಅನರ್ಹಗೊಳಿಸಿದ್ದಾರೆ. ಗ್ರಹಗಳು ಸೂರ್ಯನಂತೆ ಸ್ವಯಂ ಪ್ರಕಾಶಿತವಾದವುಗಳಲ್ಲ. ಅವು ಸೂರ್ಯನ ಪ್ರಕಾಶವನ್ನು ಪ್ರತಿಬಿಂಬಿಸುವು. ಈಗ ನವಗ್ರಹಗಳಲ್ಲ, ಅಷ್ಟಗ್ರಹಗಳು ಮಾತ್ರ. ಇವು ಸೂರ್ಯನ ಸುತ್ತಲೂ ಅಂಡಾಕಾರದ ಪಥದಲ್ಲಿ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುತ್ತವೆ. ಗ್ರಹಗಳ ಸುತ್ತಲೂ ಉಪಗ್ರಹಗಳು ಪರಿಭ್ರಮಿಸುತ್ತವೆ. ಬುಧ ಗ್ರಹವು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿಯೂ, ನೆಪ್ಚೂನ್ ಗ್ರಹವು ಅತಿ ದೂರದಲ್ಲಿಯೂ ಸಂಚರಿಸುತ್ತವೆ. ಗುರುಗ್ರಹವು ಗ್ರಹಗಳ ಮಧ್ಯಭಾಗದಲ್ಲಿದೆ. ಇನ್ನು ಗ್ರಹಗಳ ಗುಂಪಿನ ಬಗ್ಗೆ ತಿಳಿಯೋದಾದರೆ ಗ್ರಹಗಳನ್ನು ಅಂತರ್ಗ್ರಹ ಮತ್ತು ಬಹಿರ್ಗ್ರಹಗಳೆಂದು 2 ವಿಭಾಗಗಳಾಗಿ
ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಪ್ಲಾನೆಟ್ಸ್ ಎಂದು ವಿಂಗಡಿಸಬಹುದು. ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹವನ್ನು ಅಂತರ್ಗ್ರಹಗಳೆಂತಲೂ, ಗುರು, ಶನಿ, ಯುರೇನಸ್ ಮತ್ತು ನೆಪ್ಚೂನ್ ಗ್ರಹಗಳನ್ನು ಬಾಹ್ಯ ಗ್ರಹಗಳೆಂತಲೂ ಕರೆಯುವರು. ಗ್ರಹಗಳ ಗಾತ್ರವೂ ಸಹ ವಿವಿಧ ರೀತಿಯಲ್ಲಿರುವುದು. ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹಗಳು ಚಿಕ್ಕದಾಗಿವೆ. ಕೇಂದ್ರ ಭಾಗದಲ್ಲಿ ಬೃಹತ್ ಗಾತ್ರದ ಗ್ರಹಗಳಿದ್ದು, ಅಂತ್ಯದ ಕಡೆಗೆ ಹೋದಂತೆ ಗ್ರಹಗಳು ಗಾತ್ರದಲ್ಲಿ ಚಿಕ್ಕದಾಗಿವೆ. ಗ್ರಹಗಳಲ್ಲಿ ಅತಿ ದೊಡ್ಡದಾದುದು ಗುರುಗ್ರಹ ಮತ್ತು ಅತಿ ಚಿಕ್ಕದಾದುದು ಬುಧ ಗ್ರಹವಾಗಿದೆ. ಚೆಕ್ ಗಣರಾಜ್ಯದ ರಾಜಧಾನಿ ಪ್ರೇಗ್ನಲ್ಲಿ 24 ಆಗಸ್ಟ್ 2006 ನಡೆದ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ಸಂಘ ಇಂಟರ್ನ್ಯಾಷನಲ್ ಆಸ್ಟ್ರಾನಮಿಕಲ್ ಯೂನಿಯನ್ ಈ ಮಹಾ ಅಧಿವೇಶನದಲ್ಲಿ ದೀರ್ಘ ಚರ್ಚೆಯ ನಂತರ ಗ್ರಹಗಳಿಗಿರಬೇಕಾದ ಹೊಸ ಸೂತ್ರಗಳನ್ನು ಅನುಮೋದಿಸಲಾಯಿತು. ಆ ಪ್ರಕಾರ 76 ವರ್ಷಗಳ ತರುವಾಯ ಪ್ಲೂಟೋಗೆ ಗ್ರಹದ ಸ್ಥಾನ ತಪ್ಪಿ ಸೌರಮಂಡಲದಿಂದ ಪದಚ್ಯುತಗೊಂಡಿತು. ಹೀಗಾಗಿ 2006 ನಂತರ ಸೌರಮಂಡಲದಲ್ಲಿ ನವಗ್ರಹಗಳ ಬದಲಿಗೆ ಅಷ್ಟಗ್ರಹಗಳಿವೆ. ಪ್ಲೂಟೋ ಗ್ರಹ ಕಂಡುಹಿಡಿದ ವಿಜ್ಞಾನಿ ಕ್ಲೈಡ್ ಡಬ್ಲ್ಯೂ ಟೋಮಾಕ್ ಇವರು ದಿನಾಂಕ 18 ಫೆಬ್ರವರಿ 1930 ಕಂಡುಹಿಡಿದದ್ದು. ನೆಕ್ಸ್ಟ್, ಗ್ರಹಗಳಿಗಿರಬೇಕಾದಂತಹ ಲಕ್ಷಣಗಳು ಏನಿದೆ ಅವುಗಳ ಬಗ್ಗೆ ಸ್ವಲ್ಪ ಚರ್ಚಿಸೋಣ. ಇಲ್ಲಿ ಪ್ರಧಾನವಾಗಿ 5 ಲಕ್ಷಣಗಳನ್ನು ಹೊಂದಿರಬೇಕೆಂದು ನಾನು ತಿಳಿಯಬಯಸುತ್ತೇನೆ. ಒಂದನೆಯದಾಗಿ, ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ಸಂಘದ ತೀರ್ಮಾನದಂತೆ ಗ್ರಹವೊಂದು ಪಡೆದಿರಲೇಬೇಕಾದ ಲಕ್ಷಣಗಳೆಂದರೆ ಯಾವುದೇ ಗ್ರಹ ಗೋಳಾಕಾರವನ್ನು ಹೊಂದಿರಬೇಕು. ಎರಡನೆಯದಾಗಿ, ಸೂರ್ಯನ ಸುತ್ತ ಪರಿಭ್ರಮಿಸುವ ತನ್ನದೇ ಆದ ಕಕ್ಷೆ ಅಂದರೆ ಪಥ ಇರಬೇಕು ಮತ್ತು ಗುರುತ್ವ ಬಲವಿರಬೇಕು. ನೆಕ್ಸ್ಟ್, ಬೇರೆ ಯಾವ ಆಕಾಶಕಾಯದ ಶಾಶ್ವತ ಪಥವು ಗ್ರಹದ ಪಥವನ್ನು ಅಡ್ಡ ಹಾಯ್ದು ಹೋಗುವಂತಿರಬಾರದು. ಹಾಗೆಯೇ ನೆಕ್ಸ್ಟ್ ಪಾಯಿಂಟ್, ಇವುಗಳಲ್ಲಿ ಮೂರನೆಯ ಗುಣವು ಪ್ಲೂಟೋಗೆ ಇಲ್ಲ. ಪ್ಲೂಟೋ ಪಥವು ನೆಪ್ಚೂನ್ ಪಥವನ್ನು 2 ಬಾರಿ ಅಡ್ಡ ಹಾಯುತ್ತದೆ. ಹೀಗಾಗಿ ಅದು ಗ್ರಹದ ಅರ್ಹತೆಯನ್ನು ಕಳೆದುಕೊಂಡಿರುತ್ತದೆ. ಇನ್ನು ನೆಕ್ಸ್ಟ್, ಸೂರ್ಯನ ಬಗ್ಗೆ ಚರ್ಚಿಸೋಣ. ಕ್ಷೀರಪಥದಲ್ಲಿರುವ ಅಸಂಖ್ಯಾತ ನಕ್ಷತ್ರಗಳಲ್ಲಿ ಸೂರ್ಯನು ಒಂದಾಗಿದೆ. ಇದು ಸೌರವ್ಯೂಹದ ಕೇಂದ್ರ ವಸ್ತು. ಬೃಹತ್ತಾದ ಉರಿಯುವ ಜ್ವಾಲೆಯನ್ನು ಹೊರಹೊಮ್ಮುವ ಮತ್ತು ವಿಸ್ತೃತ ಅನಿಲಗಳ ಸಮೂಹದಿಂದಾದುದೇ ಸೂರ್ಯ. ಇದರ ದ್ರವ್ಯರಾಶಿಯು ಸೌರವ್ಯೂಹದ ಎಲ್ಲ ಗ್ರಹಗಳ ಒಟ್ಟು ದ್ರವ್ಯರಾಶಿಗಿಂತ ಸುಮಾರು 740 ಪಟ್ಟು ಹೆಚ್ಚಾಗಿರುತ್ತದೆ. ಹೀಗಾಗಿ ಎಲ್ಲ ಗ್ರಹಗಳನ್ನು ತನ್ನೆಡೆಗೆ ಆಕರ್ಷಿಸುವಂತಹ ಗುರುತ್ವಾಕರ್ಷಣ ಬಲವನ್ನು ಸೂರ್ಯ ಹೊಂದಿದ್ದಾನೆ. ಸೂರ್ಯನ ಗಾತ್ರವು ಭೂಮಿಯ ಗಾತ್ರಕ್ಕಿಂತ 109 ಪಟ್ಟು ದೊಡ್ಡದು. ಅದರ ಭಾರವು ಭೂಮಿಗಿಂತ 3.3 ಲಕ್ಷ ಪಟ್ಟು ಹೆಚ್ಚಾಗಿರುವುದು. ಹಾಗೆಯೇ ಸೂರ್ಯನೊಂದು ಉರಿಯುವ ಅನಿಲಗೋಳವಾಗಿದೆ. ನಮಗೆ ಬೇಕಾದ ಬೆಳಕು ಮತ್ತು ಚೈತನ್ಯಗಳು ಸೂರ್ಯನಿಂದ ದೊರೆಯುತ್ತವೆ. ತನ್ನ ಶಾಖ ಮತ್ತು ಶಕ್ತಿಯನ್ನು ವಿವಿಧ ರೂಪದಲ್ಲಿ ಸದಾ ಹೊರಹೊಮ್ಮಿಸುವುದು. ಉದಾಹರಣೆಗೆ, ಗೋಚರಿತ ಬೆಳಕು, ದೃಗ್ಗೋಚರವಾಗದ ಕಿರಣಗಳು, ಇನ್ವಿಸಿಬಲ್ ಇನ್ಫ್ರಾರೆಡ್, ಹಾಗೆಯೇ ಅತಿ ನೇರಳೆ ಕಿರಣಗಳು, ಅಲ್ಟ್ರಾವೈಲೆಟ್ ರೇಸ್, ಕ್ಷ ಕಿರಣಗಳು ಮತ್ತು ಗಾಮಾ ಕಿರಣಗಳು, ಕಾಸ್ಮಿಕ್ ಕಿರಣಗಳು ಮತ್ತು ಪ್ಲಾಸ್ಮಾ, ವಿದ್ಯುತ್ ಅಯಸ್ಕಾಂತ ಅಲೆಗಳ ರೂಪದಲ್ಲಿ ಹೊರಹೊಮ್ಮುವ ಸೂರ್ಯನ ಶಾಖವು ಭೂಮಿಯನ್ನು ತಲುಪುವುದು. ಮುಂದೆ ಸೂರ್ಯನ ಸಂಯೋಜನೆ. ಇತರೆ ನಕ್ಷತ್ರಗಳಂತೆ ಸೂರ್ಯನೂ ಸಹ ಮುಖ್ಯವಾಗಿ ಜಲಜನಕ, ಹೀಲಿಯಂ ಮತ್ತು ಇತರೆ ಅನಿಲಗಳನ್ನು ಹೊಂದಿದೆ. ಆದರೆ ಜಲಜನಕವು ಪ್ರಧಾನವಾಗಿದೆ. ಸೂರ್ಯನ ಒಳರಚನೆ ನಮಗೆ ಗೋಚರಿಸುವಂತೆ ಹಳದಿ ವರ್ಣದ ಪ್ರಜ್ವಲಿಸುವ ಮೇಲ್ಮೈಯನ್ನು ಹೊಂದಿದೆ. ಇದನ್ನು ತೇಜೋಮಂಡಲ ಎಂದು ಕರೆಯಲಾಗಿದೆ. ಇದರ ಮೇಲ್ಭಾಗದ ಸ್ತರವನ್ನು ವರ್ಣಮಂಡಲ, ಕ್ರೋಮೋಸ್ಫಿಯರ್ ಎಂದು ಕರೆಯಲಾಗಿದೆ. ಇದರಿಂದಾಚೆಯ ಬೃಹತ್ತಾದ ಪ್ರಭಾಮಂಡಲವು ಗ್ರಹಣದ ಕಾಲದಲ್ಲಿ ಗೋಚರಿಸುವುದು. ಸೂರ್ಯನ ಹೊರಮೈಯಲ್ಲಿ ಗೋಚರಿಸುವ ಕಪ್ಪು ಕಲೆಗಳನ್ನು ಸೂರ್ಯನ ಕಲೆಗಳೆಂದು ಕರೆಯುವರು.
ಮುಂದೆ ಚಲನೆ ಬಗ್ಗೆ ನೋಡೋಣ. ಇತರೆ ನಕ್ಷತ್ರಗಳಂತೆ ಸೂರ್ಯನು ಕೂಡ ಸಾಮಾನ್ಯವಾಗಿ ವೃತ್ತಾಕಾರದ ಪಥದಲ್ಲಿ ಕ್ಷೀರಪಥದ ಕೇಂದ್ರದ ಸುತ್ತ ಪ್ರತಿ ಸೆಕೆಂಡಿಗೆ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸುವುದು. ಈ ದರದಲ್ಲಿ ಒಂದು ಪ್ರದಕ್ಷಿಣೆ ಹಾಕಲು ಸೂರ್ಯನಿಗೆ 250 ಮಿಲಿಯನ್ ವರ್ಷಗಳು ಬೇಕಾಗುವುದು. ಈ ಅವಧಿಯನ್ನು ವಿಶ್ವ ವರ್ಷ ಕಾಸ್ಮಿಕ್ ಇಯರ್ ಎಂದು ಕರೆಯುವರು. ತನ್ನ ಅಕ್ಷದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ 27 ದಿನಗಳಿಗೊಮ್ಮೆ ಸುತ್ತುವುದು. ಹಾಗೆಯೇ ಪ್ರಭಾವಲಯದ ಬಗ್ಗೆ ತಿಳಿಯೋಣ. ಕರೋನಾ ಸೂರ್ಯನ ಹೊರಮೈಯಿಂದ ಲಕ್ಷಾಂತರ ಕಿಲೋಮೀಟರ್ಗಳವರೆಗೂ ಹರಡಿರುವ ಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಚಂದ್ರನ ಸುತ್ತಲೂ ಪ್ರಕಾಶಮಾನವಾಗಿ ಕಾಣುವ ಸೂರ್ಯನ ವಿರಳೀಕೃತ ಅನಿಲದ ಆವರಣವಾಗಿದೆ. ಇದನ್ನೇ ಪ್ರಭಾವಲಯ ಎನ್ನುವರು. ನೆಕ್ಸ್ಟ್ ಸೌರಜ್ವಾಲೆ, ಸೋಲಾರ್ ಪ್ಲಾಸಸ್. ಸೂರ್ಯನ ಮೈಮೇಲೆ ಆಗೊಮ್ಮೆ ಈಗೊಮ್ಮೆ ಜ್ವಾಲೆಗಳು ಮೇಲೆದ್ದು ಕಾಣುವುದು. ಇದನ್ನು ಮೊಟ್ಟ ಮೊದಲಿಗೆ 1859ರಲ್ಲಿ ಅಂದರೆ ಸೆಪ್ಟೆಂಬರ್ನಲ್ಲಿ ಕ್ಯಾರಿಂಗ್ಟನ್ ಎಂಬ ವಿಜ್ಞಾನಿ ಗಮನಿಸಿದರು. ನೆಕ್ಸ್ಟ್ ಸೌರಮಾರುತ, ಸೋಲಾರ್ ವಿಂಡ್. ಸೂರ್ಯನಿಂದ ಹೊರಬಂದು ಅಂತರ್ಗ್ರಹ ಪ್ರದೇಶಕ್ಕೆ ಅವಿರತವಾಗಿ ಹರಿದು ಬರುವ ವಿದ್ಯುದ್ದಾವಿಷ್ಟವಾದ ಪ್ರೋಟಾನ್ಗಳ ಪ್ರವಾಹವಾಗಿದೆ. ನೆಕ್ಸ್ಟ್ ಸೌರ ವರ್ಣಪಟಲ, ಸೋಲಾರ್ ಸ್ಪೆಕ್ಟ್ರಮ್. ಸೂರ್ಯನ ಬೆಳಕು ಪಟಕದ ಮೂಲಕ ಆಯ್ದು ಹೊರಬಂದಾಗ ವಿಶ್ಲೇಷಣೆಗೊಂಡು ಭಿತ್ತಿಯ ಮೇಲೆ ಗೋಚರಿಸುವ ಸಚಿತ್ರ ವರ್ಣ ಶ್ರೇಣಿಯಾಗಿದೆ. ನೆಕ್ಸ್ಟ್ ಸೌರ ಜ್ವಾಲೋನ್ನತಿಗಳು. ಸೌರ ಜ್ವಾಲೋನ್ನತಿಗಳು ವರ್ಣಪಟಲದಿಂದ ಚಿಲುಮೆಯಂತೆ ಚಿಮ್ಮಿದ ಜ್ವಾಲೆಗಳು ಮತ್ತೆ ಪ್ರಭಾವಲಯಕ್ಕೆ ಎಳೆಯುವುದನ್ನು ಸ್ಫುಟವಾಗಿ ಕಾಣಬಹುದು. ಇದಕ್ಕೆ ಜ್ವಾಲೋನ್ನತಿ ಎನ್ನುವರು. ನೆಕ್ಸ್ಟ್ ಧ್ರುವ ಜ್ಯೋತಿ ಅಥವಾ ಧ್ರುವ ಪ್ರಭೆ, ಅರೋರಾ. ಇದರ ಬಗ್ಗೆ ತಿಳಿಯೋದಾದರೆ ಸೂರ್ಯನಿಂದ ಚಿಮ್ಮುವ ಜ್ವಾಲೆಗಳು ಭೂಮಿಯನ್ನ ಅಪ್ಪಳಿಸದಂತೆ ಭೂವಾಯುಗೋಳವು ಸಂರಕ್ಷಿಸುತ್ತದೆ. ಆದರೂ ಧ್ರುವ ಪ್ರದೇಶದಲ್ಲಿ ಇವು ನುಗ್ಗಿ ವಾಯುಕಣಗಳೊಡನೆ ಬೆರೆತು ವರ್ಣಮಯವಾಗಿ ಕಂಗೊಳಿಸುವುದೇ ಧ್ರುವ ಜ್ಯೋತಿ ಅಥವಾ ಧ್ರುವ ಪ್ರಭೆ. ಇವುಗಳನ್ನು ಧ್ರುವೀಯ ಬೆಳಕು ಎಂತಲೂ ಕರೆಯುವರು. ಇನ್ನು ಸೂರ್ಯನ ಕುರಿತ ಕೆಲವು ಅತ್ಯಂತ ಮುಖ್ಯವಾದ ಅಂಶಗಳನ್ನು ಗಮನಿಸೋಣ. ವೆರಿ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಭೂಮಿಯಿಂದ ಸೂರ್ಯನ ಅಂತರ 149.8 ಮಿಲಿಯನ್ ಕಿಲೋಮೀಟರ್. ಇದರ ವ್ಯಾಸ ಬಂದು 1,39,02,530 ಕಿಲೋಮೀಟರ್ಗಳು. ಇನ್ನು ಇದರ ಸರಾಸರಿ ಸಾಂದ್ರತೆ, ಸೂರ್ಯನ ಸರಾಸರಿ ಸಾಂದ್ರತೆ 1.41 ಗ್ರಾಂ ಬಾರ್ ಸೆಂಟಿಮೀಟರ್ ಕ್ಯೂಬ್. ಹಾಗೆಯೇ ಮೇಲ್ಮೈ ಉಷ್ಣಾಂಶ 6000 ಡಿಗ್ರಿ ಸೆಲ್ಸಿಯಸ್. ಕೇಂದ್ರ ಗೋಳದ ಉಷ್ಣಾಂಶ 1,50,00,000 ಡಿಗ್ರಿ ಸೆಲ್ಸಿಯಸ್. ಆಯಸ್ಸು ಅಂದಾಜು 4.5 ಬಿಲಿಯನ್ ವರ್ಷ. ಅಕ್ಷ ಪರಿಭ್ರಮಣ ಅವಧಿಯ ಬಗ್ಗೆ ತಿಳಿಯೋದಾದರೆ ಸಮಭಾಜಕ ವೃತ್ತದ ಬಳಿ 25.38 ದಿನಗಳಿಗೆ ಒಮ್ಮೆ ಅಕ್ಷ ಪರಿಭ್ರಮಣವಾಗುತ್ತದೆ. ಹಾಗೆಯೇ ಧ್ರುವದ ಬಳಿ 33 ದಿನಗಳು. ಇನ್ನು ರಾಸಾಯನಿಕ ಸಂಯೋಜನೆಯ ಬಗ್ಗೆ ತಿಳಿಯೋದಾದರೆ ಜಲಜನಕ 73.46%, ಹಾಗೆ ಹೀಲಿಯಂ 24.86% ಮತ್ತು ಇತರೆ 0.1 ಅಂಶವಾಗಿರುತ್ತದೆ. ನೆಕ್ಸ್ಟ್ ಬಂದು ಗ್ರಹಗಳು, ಪ್ಲಾನೆಟ್ಸ್. ಇದರ ಬಗ್ಗೆ ಚರ್ಚಿಸೋಣ. ಸ್ವಯಂ ಪ್ರಕಾಶಿತವಲ್ಲದ ನಕ್ಷತ್ರಗಳಿಗಿಂತಲೂ ಗಾತ್ರದಲ್ಲಿ ಚಿಕ್ಕದಾದ ತನ್ನ ನಕ್ಷತ್ರದ ಸುತ್ತ ಸುತ್ತುವ ಆಕಾಶಕಾಯಿಗಳಿಗೆ ಗ್ರಹಗಳೆಂದು ಕರೆಯುವರು. ಅವು ತಮ್ಮ ನಕ್ಷತ್ರಗಳ ಬೆಳಕನ್ನು ಪ್ರತಿಬಿಂಬಿಸುತ್ತವೆ. ಪ್ರತಿಯೊಂದು ಗ್ರಹವು
ತನ್ನ ಅಕ್ಷದಲ್ಲಿ ಭ್ರಮಿಸುತ್ತದೆ. ನೆಕ್ಸ್ಟ್ 8 ಗ್ರಹಗಳ ಬಗ್ಗೆ ಒನ್ ಬೈ ಒನ್ ತಿಳಿಯೋಣ. ಮೊದಲಿಗೆ ಬುಧ ಗ್ರಹ. ಇದು ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹವಾಗಿದ್ದು ಸುಮಾರು ಇದರ ಒಂದು ಭಾಗವು ದೀರ್ಘಾವಧಿಯವರೆಗೆ ಸೂರ್ಯನ ಕಡೆಗೆ ಅಭಿಮುಖವಾಗಿರುವುದರಿಂದ ಸುಮಾರು 410 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶವಿದ್ದು ಇನ್ನೊಂದು ಭಾಗವು ದೀರ್ಘಾವಧಿಯವರೆಗೆ ಸೂರ್ಯನಿಗೆ ವಿರುದ್ಧವಾಗಿರುವುದರಿಂದ 268 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವಿರುವುದೆಂದು ಅಂದಾಜು ಮಾಡಲಾಗಿದೆ. ಇದರ ಗುರುತ್ವಾಕರ್ಷಣ ಶಕ್ತಿಯು ಅತ್ಯಂತ ಕಡಿಮೆ. ವಾಯುಮಂಡಲದ ಅನಿಲಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಈ ಗ್ರಹ ಹೊಂದಿಲ್ಲ. ಯಾವುದೇ ವಿಧವಾದ ಜೀವಿಗಳ ಅಸ್ತಿತ್ವವು ಕೂಡ ತಿಳಿದು ಬಂದಿಲ್ಲ. ಈ ಗ್ರಹದ ಸಾಂದ್ರತೆ 5.43 ಗ್ರಾಂ ಬಾರ್ ಸೆಂಟಿಮೀಟರ್ ಕ್ಯೂಬ್. ಹಾಗೆಯೇ ಅತಿ ಕಡಿಮೆ ಪರಿಭ್ರಮಣಾವಧಿಯನ್ನು ಹೊಂದಿರುವ ಗ್ರಹವಾಗಿದ್ದು ಪರಿಭ್ರಮಣ ಅವಧಿ 98.97 ದಿನಗಳು, ಅಕ್ಷಭ್ರಮಣ ಅವಧಿ 58.65 ದಿನಗಳಾಗಿವೆ. ಇನ್ನು ಸೂರ್ಯನಿಂದಿರುವ ದೂರ 57.91 ದಶಲಕ್ಷ ಕಿಲೋಮೀಟರ್ಗಳು. ಇನ್ನು ಎರಡನೆಯದಾಗಿ ಶುಕ್ರ ಗ್ರಹ, ವಿನಸ್. ಇಡೀ ಆಕಾಶಕಾಯಗಳಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸುವ ಗ್ರಹ ಮತ್ತು ಸುಂದರವಾದ ಗ್ರಹ. ಹಾಗೆ ಇದನ್ನು ಮಾರ್ನಿಂಗ್ ಸ್ಟಾರ್ ಎಂತಲೂ ಕೂಡ ಕರೆಯುವರು. ಅತ್ಯಂತ ಸಮೀಪದ ಮಾರ್ಗದಲ್ಲಿ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುವುದು. ಹೆಚ್ಚು ವೇಗದಲ್ಲಿ ಹಾಗೂ ಭೂಮಿಯ ಪಥಕ್ಕಿಂತಲೂ ಕಡಿಮೆ ಸುತ್ತಳತೆಯುಳ್ಳ ಮಾರ್ಗದಲ್ಲಿ ಸೂರ್ಯನ ಸುತ್ತ 224.70 ದಿನಗಳಲ್ಲಿ ಒಂದು ಪ್ರದಕ್ಷಿಣೆಯನ್ನು ಪೂರೈಸುವುದು. ಆದರೆ ಇದರ ಅಕ್ಷ ಭ್ರಮಣದ ಅವಧಿಯು 243 ದಿನಗಳಾಗಿದ್ದು ಸುದೀರ್ಘವಾಗಿರುವುದು. ಹಾಗೆಯೇ ದೀರ್ಘಕಾಲ ಸೂರ್ಯನ ಕಿರಣಗಳನ್ನು ಪಡೆಯುವುದರಿಂದ ಮತ್ತು ಅತ್ಯಧಿಕ ಇಂಗಾಲದ ಡೈಆಕ್ಸೈಡ್ ಗಳಿಂದ ಹೆಚ್ಚು ಉಷ್ಣಾಂಶವನ್ನು ಹೊಂದಿದೆ. ಇದನ್ನು ಭೂಮಿಯ ಅವಳಿ ಮತ್ತು ಸೋದರಿ ಗ್ರಹವೆಂತಲೂ ಕರೆಯುವರು. ಸೂರ್ಯೋದಯಕ್ಕೆ ಮೊದಲು ವರ್ಷದ ಕೆಲವು ಕಾಲಾವಧಿಯಲ್ಲಿ ಇದು ನಮಗೆ ಕಾಣಿಸಿಕೊಳ್ಳುವುದರಿಂದ ಇದನ್ನು ಮುಂಜಾನೆ ನಕ್ಷತ್ರ, ಮಾರ್ನಿಂಗ್ ಸ್ಟಾರ್ ಅಥವಾ ಬೆಳ್ಳಿ ಚುಕ್ಕಿ ಎಂತಲೂ ಕರೆಯುವರು. ಈ ಗ್ರಹದ ವಾಯುಗೋಳದಲ್ಲಿ 90% ರಿಂದ 95% ಇಂಗಾಲದ ಡೈಆಕ್ಸೈಡ್ ಇದೆ ಮತ್ತು ಇದರ ವಾಯುಗೋಳದಲ್ಲಿ ಅಪಾರ ಪ್ರಮಾಣದ ಧೂಳಿನ ರಾಶಿ ಮತ್ತು ಹಿಮಕಣ ರಾಶಿ ಇರುವುದರಿಂದಲೇ ಇದು ಹೆಚ್ಚು ಪ್ರಜ್ವಲಿಸುವುದಕ್ಕೆ ಕಾರಣವೆಂದು ಊಹಿಸಲಾಗಿದೆ. ಹಾಗೆಯೇ ಸೂರ್ಯನಿಂದಿರುವಂತಹ ದೂರ 108.2 ದಶಲಕ್ಷ ಕಿಲೋಮೀಟರ್ಗಳು. ಇದರ ಸಾಂದ್ರತೆ 5.24 ಗ್ರಾಂ ಬಾರ್ ಸೆಂಟಿಮೀಟರ್ ಕ್ಯೂಬ್. ಇನ್ನು ಮೂರನೇ ಅತ್ಯಂತ ಪ್ರಮುಖ ಗ್ರಹವೆಂದರೆ ಭೂಮಿ, ಅರ್ತ್. ಇದನ್ನು ಜಲಾವೃತ ಗ್ರಹ ಎಂತಲೂ ಕೂಡ ಕರೆಯುವರು. ಇದು ಸೂರ್ಯನಿಂದ 3ನೇ ಸ್ಥಾನದಲ್ಲಿರುವಂತಹ ಗ್ರಹವಾಗಿದ್ದು ಇದು ಶುಕ್ರ ಮತ್ತು ಮಂಗಳ ಗ್ರಹಗಳ ನಡುವೆ ಇದೆ. ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಭ್ರಮಿಸುತ್ತಾ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುವುದು. ಆದ್ದರಿಂದಲೇ ಇದನ್ನು ಜಲಾವೃತ ಗ್ರಹವೆಂದು ಕರೆಯುವರು. ಸೌರವ್ಯೂಹದ ಗ್ರಹಗಳಲ್ಲೆಲ್ಲ ಅಧಿಕ ಪ್ರಮಾಣದಲ್ಲಿ ನೀರನ್ನು ಪಡೆದಿರುವ ವೈಶಿಷ್ಟ್ಯಪೂರ್ಣವಾದ ಗ್ರಹ. ಭೂಭಾಗ ಮತ್ತು ಜಲ ರಾಶಿಗಳನ್ನೊಳಗೊಂಡಿದ್ದು ಅವುಗಳನ್ನು ವಾಯುರಾಶಿಯ ಹೊದಿಕೆಯೊಂದು ಸಂಪೂರ್ಣವಾಗಿ ಆವರಿಸಿದೆ. ಈ ವಾಯುಗುಣವು ಅನಿಲಗಳ ಸಮ್ಮಿಶ್ರಣವಾಗಿದೆ. ಈ ಮಿಶ್ರಣದಲ್ಲಿ ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಆರ್ಗಾನ್, ಓಝೋನ್ ಹಾಗೂ ಹೀಲಿಯಂಗಳು ಪ್ರಮುಖ ಅನಿಲಗಳು ಇಲ್ಲಿ ಕಂಡುಬರುತ್ತವೆ. ಆದ್ದರಿಂದ ಸೌರವ್ಯೂಹದ ಗ್ರಹಗಳಲ್ಲಿ ಇದನ್ನು ವಿಶೇಷವಾದ ಏಕೈಕ ಜೈವಿಕ ಗ್ರಹ ಎಂತಲೂ ಕೂಡ ಕರೆಯುವರು. ಅಂದರೆ ಈ ಗ್ರಹದಲ್ಲಿ ಜೀವಿಗಳು ವಾಸಿಸುತ್ತಿರುವುದು ಒಂದು ವಿಶೇಷ. ಭೂಮಿಯ ಒಟ್ಟು ಕ್ಷೇತ್ರ 510.9 ದಶಲಕ್ಷ ಚದರ ಕಿಲೋಮೀಟರ್ಗಳು. ಇದರ ತೂಕ 6 ಕೋಟಿ ಟನ್ನುಗಳು. ಇದರ ಸರಾಸರಿ ಸಾಂದ್ರತೆ 5.527 ಗ್ರಾಂ ಬಾರ್
ಸೆಂಟಿಮೀಟರ್ ಕ್ಯೂಬ್ ಹಾಗೂ ಇದರ ಅಂದಾಜು ವಯಸ್ಸು 4.5 ಬಿಲಿಯನ್ ವರ್ಷಗಳು. ಇನ್ನು ಸೂರ್ಯನಿಂದ ಇರುವಂತಹ ದೂರ 149.6 ದಶಲಕ್ಷ ಕಿಲೋಮೀಟರ್ಗಳು. ಇದರ ಒಂದು ವಾರ್ಷಿಕ ಅವಧಿ 365 ಕಾಲು ದಿನಗಳಾಗಿದ್ದು ಅಕ್ಷ ಭ್ರಮಣಾವಧಿ 23 ಗಂಟೆ 56 ನಿಮಿಷ 4.09 ಸೆಕೆಂಡ್ಗಳಾಗಿರುತ್ತೆ. ಇದು ಮಾನವನ ಜನ್ಮಸ್ಥಾನವು ಹಾಗೂ ಪ್ರಸ್ತುತ ಅವನ ವಾಸಸ್ಥಾನವೂ ಆಗಿದೆ. ಚಂದ್ರ ಭೂಮಿಯ ಏಕೈಕ ಉಪಗ್ರಹವಾಗಿದೆ. ಇನ್ನು 4ನೆಯ ಗ್ರಹ ಮಂಗಳ ಗ್ರಹ ಮಾರ್ಸ್. ಸೂರ್ಯನಿಂದ 4ನೆಯ ಗ್ರಹವಾಗಿದ್ದು ಇದನ್ನು ಕುಜ ಅಥವಾ ಅಂಗಾರಕ ಗ್ರಹವೆಂತಲೂ ಕರೆಯುವರು. ಸೂರ್ಯನಿಗೆ ಸರಾಸರಿ 225.6 ಮಿಲಿಯನ್ ಕಿಲೋಮೀಟರ್ ಅಂತರದಲ್ಲಿ ಸುತ್ತುತ್ತಿದೆ. ಗಾತ್ರದಲ್ಲಿ ಇದು ಭೂಮಿಯ 10% ತನ್ನ ಕಕ್ಷಪಥಳಿಗೆ 25 ಡಿಗ್ರಿಯಷ್ಟು ಓರೆಯಾಗಿ ಸುತ್ತುತ್ತಿರುವುದರಿಂದ ಋತುಮಾನಗಳು ಉಂಟಾಗುತ್ತವೆ. ಪರಿಭ್ರಮಣ ಅವಧಿ 687 ದಿನಗಳು ಮತ್ತು ಅಕ್ಷಭ್ರಮಣ ಅವಧಿ 24 ಗಂಟೆ 37 ನಿಮಿಷಗಳು. ಹಾಗೆಯೇ ಈ ಮಂಗಳ ಗ್ರಹದಲ್ಲಿ ಜೀವರಾಶಿಗಳ ಅಸ್ತಿತ್ವ ಸಾಧ್ಯವಿದೆ ಎಂದು ಊಹಿಸಲಾಗಿದೆ. ಇದನ್ನು ಪುಷ್ಟೀಕರಿಸಲು ಇದರ ಮೇಲ್ಮೈ ಛಾಯಾಚಿತ್ರಗಳಲ್ಲಿ ಪಾಚಿಯನ್ನು ಹೋಲುವ ಸಸ್ಯರಾಶಿಯನ್ನು ಗುರುತಿಸಲಾಗಿದೆ. ಇದರ ವಾಯುಗೋಳವು ಜಲಾಂಶವನ್ನು ಹೊಂದಿದ್ದು ಅಲ್ಲಿ ಮಳೆ ಬೀಳುವುದೆಂದು ಸಹ ಊಹಿಸಲಾಗಿದೆ. ಮತ್ತು ಕಬ್ಬಿಣದ ಆಕ್ಸೈಡ್ ಕೂಡ ಇಲ್ಲಿ ಹೆಚ್ಚಾಗಿದ್ದು ಇಲ್ಲಿನ ಮಣ್ಣು ಕೆಂಪಾಗಿರುವುದರಿಂದ ಇದನ್ನು ಕೆಂಪು ಗ್ರಹ, ರೆಡ್ ಪ್ಲಾನೆಟ್ ಎಂತಲೂ ಕರೆಯುವರು. ಹಾಗೆಯೇ ಒಲಂಪಸ್ ಮೂನ್ ಇಲ್ಲಿನ ಪ್ರಮುಖ ಜ್ವಾಲಾಮುಖಿಯಾಗಿದ್ದು ಮಂಗಳ ಗ್ರಹವು ಡಿಮೋಸ್ ಮತ್ತು ಫೋಬೋಸ್ ಎಂಬ 2 ಚಿಕ್ಕ ಉಪಗ್ರಹಗಳನ್ನು ಹೊಂದಿದೆ. ಈ ನೆಕ್ಸ್ಟ್ ಗ್ರಹ ಗುರುಗ್ರಹವಾಗಿದೆ. ಇದನ್ನು ಬೃಹಸ್ಪತಿ ಎಂತಲೂ ಕರೆಯುವರು. ಸೌರವ್ಯೂಹದ ಗ್ರಹಗಳಲ್ಲೆಲ್ಲ ಅತ್ಯಂತ ದೊಡ್ಡದಾಗಿದೆ. ಗುರುಗ್ರಹವು ಭೂಮಿಯ ಗಾತ್ರಕ್ಕಿಂತ 318 ಪಟ್ಟು ಸ್ಥೂಲವು ಮತ್ತು ಭಾರವುಳ್ಳದ್ದಾಗಿದೆ. ಗುರುಗ್ರಹವು ಬ್ಯಾಸ್ಕೆಟ್ ಬಾಲ್ ಗಾತ್ರದಷ್ಟಿದ್ದರೆ ಭೂಮಿಯು ಗುಂಡು ಸೂಜಿಯ ಬುರುಡೆಯಷ್ಟಕ್ಕೆ ಸಮ. ಗುರುಗ್ರಹದ ವ್ಯಾಸವು ಭೂಮಿಯ ವ್ಯಾಸಕ್ಕಿಂತ 11 ಪಟ್ಟು ದೊಡ್ಡದು. ಈ ಗ್ರಹ ಮತ್ತು ಅದರ 4 ಉಪಗ್ರಹಗಳನ್ನು 1610ರಲ್ಲಿ ಗ್ಯಾಲಿಲಿಯೋ ವಿಜ್ಞಾನಿ ಕಂಡುಹಿಡಿದನು. ಇದು ಪ್ರಸ್ತುತ 67 ಉಪಗ್ರಹಗಳನ್ನು ಹೊಂದಿದೆ. ಇದರ ಸಾಂದ್ರತೆ 1.33 ಗ್ರಾಂ ಬಾರ್ ಸಿಎಂ ಕ್ಯೂಬ್. ಮತ್ತು ಗುರುಗ್ರಹವು ಸೂರ್ಯನಿಂದ 778.4 ದಶಲಕ್ಷ ಕಿಲೋಮೀಟರ್ಗಳಷ್ಟು ದೂರದಲ್ಲಿದ್ದು ಅತಿ ವೇಗವಾಗಿ ತನ್ನ ಅಕ್ಷದಲ್ಲಿ ಚಲಿಸುವ ಗ್ರಹ. ಅಂದರೆ ಇದರ ಅಕ್ಷಭ್ರಮಣ ಅವಧಿ 9 ಗಂಟೆ 50 ನಿಮಿಷ, ಪರಿಭ್ರಮಣದ ಅವಧಿ 11.86 ವರ್ಷಗಳು. ಹಾಗೆಯೇ ಅತಿ ಹೆಚ್ಚು ಉಪಗ್ರಹಗಳನ್ನು ಅಂದರೆ 67 ಉಪಗ್ರಹಗಳನ್ನು ಹೊಂದಿದ್ದು ಅವುಗಳಲ್ಲಿ ಗ್ಯಾನಿಮೇಡ ಎಂಬುದು ಪ್ರಮುಖವಾದುದು. ಇದು ನೈಸರ್ಗಿಕ ಉಪಗ್ರಹಗಳಲ್ಲೂ ಕೂಡ ದೊಡ್ಡದಾದುದಾಗಿದೆ. ಗುರುಗ್ರಹದ ಸಂಯೋಜನೆ ಇತರೆ ಗ್ರಹಗಳಿಗಿಂತ ಭಿನ್ನವಾದುದು. ಇದು 80% ಭಾಗ ಜಲಜನಕ, 19% ಭಾಗ ಹೀಲಿಯಂನಿಂದ ಕೂಡಿದೆ. ಉಳಿದ ಅಲ್ಪ ಭಾಗವು ನೀರು, ಮೀಥೇನ್, ಅಮೋನಿಯಾ ಇತ್ಯಾದಿಗಳಿಂದ ಕೂಡಿದೆ. ಹೀಗಾಗಿ ಇದು ಅನಿಲ ದೈತ್ಯ ಗ್ರಹವಾಗಿದೆ. ಇತ್ತೀಚೆಗೆ ಶೋಧನೆಯಿಂದ ತಿಳಿದುಬಂದ ಅತಿಶಯವಾದ ಸಂಗತಿಯೆಂದರೆ ಇಲ್ಲಿ ಬೆಳಗುವ ಧೂಳಿನ ಬಳೆ ಕಂಡುಬರುವುದು. ಇದು ವಾಯೇಜರ್ 1 ಮತ್ತು ವಾಯೇಜರ್ 2 ಉಪಗ್ರಹಗಳಿಂದ ತೆಗೆದ ಛಾಯಾಚಿತ್ರಗಳಿಂದ ತಿಳಿದು ಬಂದಿದೆ. ಇನ್ನು 6ನೆಯ ಒಂದು ಪ್ರಮುಖ ಗ್ರಹವೆಂದರೆ ಶನಿ ಗ್ರಹ. ಸೌರವ್ಯೂಹದ 2ನೇ ಅತಿ ದೊಡ್ಡ ಗ್ರಹವಾಗಿತ್ತು. ಅಲ್ಲದೆ ಸೌರವ್ಯೂಹದ ಆಕಾಶಕಾಯಗಳಲ್ಲಿ ಅತ್ಯಂತ ಸುಂದರವಾದುದು ಕೂಡ ಆಗಿದೆ. ಈ ಗ್ರಹದ ಸುತ್ತಲೂ ಎಬಿಸಿ ಎಂಬ 3 ಬಳೆಗಳಿವೆ. ಇವು ಅನಿಲ ರಾಶಿ, ಹಿಮಕಣ ಮತ್ತು ಉಲ್ಕೆಗಳ ಚೂರುಗಳಿಂದ ನಿರ್ಮಿತವಾದುದೆಂದು ನಂಬಲಾಗಿದೆ. ಇದು ಸೂರ್ಯನಿಂದ 1417.2 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಪ್ರದಕ್ಷಿಣೆ ಹಾಕುತ್ತಿರುವುದು. ಶನಿ ಗ್ರಹದ ಅಕ್ಷಭ್ರಮಣ ಅವಧಿ 10 ಗಂಟೆ 14 ನಿಮಿಷ, ಪರಿಭ್ರಮಣದ ಅವಧಿ 29.46 ವರ್ಷಗಳು. ಶನಿ ಗ್ರಹದ ವಾಯುಮಂಡಲವು ಗುರು ಗ್ರಹದಂತೆಯೇ 88
ಜಲಜನಕ ಶೇಕಡ 88 ಜಲಜನಕ, ಶೇಕಡ 11 ಭಾಗ ಹೀಲಿಯಂ ಹಾಗೂ ಇತರೆ ಅನಿಲ ರಾಶಿಗಳಿಂದ ಕೂಡಿರುವುದೆಂದು ಊಹಿಸಲಾಗಿದೆ. ಈ ಗ್ರಹವು ಇನ್ನೂ ತಂಪಾಗುತ್ತಿರುವುದರ ಸ್ಥಿತಿಯಲ್ಲಿರುವುದರಿಂದ ಇದನ್ನು ಇನ್ನೂ ಕೂಡ ಉಪಗ್ರಹಗಳು ಹೆಚ್ಚಬಹುದೆಂದು ವಿಜ್ಞಾನಿಗಳು ಭಾವಿಸಿದ್ದಾರೆ. ಇದು 62 ಉಪಗ್ರಹಗಳನ್ನು ಪ್ರಸ್ತುತ ಹೊಂದಿರುವುದು. ಇವುಗಳಲ್ಲಿ ಟೈಟನ್ ಉಪಗ್ರಹವು ಅತ್ಯಂತ ದೊಡ್ಡದಾಗಿದೆ. ನೆಕ್ಸ್ಟ್ ಯುರೇನಸ್ ಗ್ರಹ, 7ನೇದಾಗಿ ಯುರೇನಸ್. ಇದು ಸೂರ್ಯನಿಂದ 2852.8 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಸೂರ್ಯನ ಸುತ್ತ ಪ್ರದಕ್ಷಿಣೆ ಹಾಕುತ್ತಿರುವುದು ಮತ್ತು ಇದರ ಅಸ್ತಿತ್ವವನ್ನು ವಿಲಿಯಂ ಹರ್ಷಲ್ ಎಂಬ ಇಂಗ್ಲಿಷ್ ಖಗೋಳ ವಿಜ್ಞಾನಿಯು 1781ರಲ್ಲಿ ಕಂಡುಹಿಡಿದನು. ಇದು ಸಹ ಗುರು ಮತ್ತು ಶನಿ ಗ್ರಹಗಳಂತೆಯೇ ಜಲಜನಕ ಮತ್ತು ಹೀಲಿಯಂಗಳನ್ನುಳ್ಳ ವಾಯುಮಂಡಲವನ್ನು ಹೊಂದಿದೆ. ಅಂತೆಯೇ ಸೂರ್ಯನಿಂದ 7ನೇ ಗ್ರಹ ಹಾಗೂ ಗ್ರಹಗಳಲ್ಲಿ 3ನೇ ದೊಡ್ಡ ಗ್ರಹವಾಗಿದೆ ಮತ್ತು ಅಕ್ಷಭ್ರಮಣ 4 ಗಂಟೆ ಮತ್ತು ಪರಿಭ್ರಮಣ 84 ವರ್ಷಗಳಿಗೊಮ್ಮೆ ಆಗುತ್ತದೆ. ಇದನ್ನು ನೀಲಿ ಗ್ರಹವೆಂತಲೂ ಕರೆಯುವರು. ಇದು 27 ಉಪಗ್ರಹಗಳನ್ನು ಹೊಂದಿದೆ. ಇದರ ಸಾಂದ್ರತೆ 1.32 ಗ್ರಾಂ ಬಾರ್ cm3. ಇನ್ನು 8ನೇ ಗ್ರಹ ನೆಪ್ಚೂನ್ ಗ್ರಹ. ಇದು ಸೂರ್ಯನಿಂದ 4497 ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇದನ್ನು 1846ರಲ್ಲಿ ಜರ್ಮನಿಯ ಜೋಹನ್ ಲಾಲೆ ಎಂಬ ಖಗೋಳ ವಿಜ್ಞಾನಿಯು ಕಂಡುಹಿಡಿದನು. ಇದು ಯುರೇನಸ್ ಗ್ರಹಕ್ಕಿಂತ ಸ್ವಲ್ಪ ದೊಡ್ಡದಾಗಿದೆ. ದೂರದರ್ಶಕ ಯಂತ್ರದ ಮೂಲಕ ನೋಡಿದಾಗ ಈ ಗ್ರಹದಲ್ಲಿ ನಸು ಹಸಿರಾದ ಬಣ್ಣದ ಚುಕ್ಕೆ ಕಂಡುಬರುವುದು. ಇದರ ವಾಯುಮಂಡಲವು ಹೆಚ್ಚು ಪ್ರಮಾಣದಲ್ಲಿ ಮೀಥೇನ್ ಅನಿಲವನ್ನು ಹಾಗೂ ಜಲಜನಕ ಹೀಲಿಯಂ ಅನಿಲಗಳನ್ನು ಹೊಂದಿರುವುದು ಹಾಗೂ ಟ್ರೈಟಾನ್ ಮತ್ತು ನೇರೆಡ್ ಹಾಗೂ ಇತರೆ ಒಟ್ಟು 14 ಉಪಗ್ರಹಗಳನ್ನು ಇದು ಹೊಂದಿದೆ. ಸೂರ್ಯನಿಂದ 8ನೇ ಗ್ರಹ ಹಾಗೂ ಅತಿ ದೂರದಲ್ಲಿರುವ ಗ್ರಹವೂ ಕೂಡ ಆಗಿದ್ದು ಇತ್ತೀಚೆಗೆ ಇದು ತಂಪಾಗಿದೆ. ಅಕ್ಷಭ್ರಮಣ ಅವಧಿ 60 ಗಂಟೆ 30 ನಿಮಿಷಗಳಾದರೆ ಪರಿಭ್ರಮಣದ ಅವಧಿ 165 ವರ್ಷಗಳು. ಇದಿಷ್ಟು ಕೂಡ ಗ್ರಹಗಳ ಬಗ್ಗೆ ಇರುವಂತಹ ಪ್ರಮುಖ ಅಂಶಗಳು. ನೆಕ್ಸ್ಟ್ ಉಲ್ಕೆಗಳು. ಆಕಾಶದಿಂದ ವಾಯುಗುಣದ ಮೂಲಕ ಭೂಮಿಯ ಕಡೆಗೆ ಪ್ರಜ್ವಲಿಸುತ್ತಾ ಬೀಳುವ ತುಣುಕು ವಸ್ತುಗಳಿಗೆ ಉಲ್ಕೆಗಳು ಎಂದು ಕರೆಯುವರು. ಇವುಗಳಿಗೆ ಬೀಳುವ ನಕ್ಷತ್ರಗಳು ಎಂತಲೂ ಶ್ರೀಸಾಮಾನ್ಯರು ಕರೆಯುವರು. ಬಾಹ್ಯಾಕಾಶದಲ್ಲಿ ಭೂಮಿ ಮತ್ತು ಮಂಗಳ ಗ್ರಹಗಳ ನಡುವೆ ವಿವಿಧ ಗಾತ್ರದಲ್ಲಿ ಸಂಚರಿಸುವ ಕ್ಷುದ್ರ ಗ್ರಹಗಳಿಂದ ಉಲ್ಕೆಗಳು ಉಂಟಾಗುತ್ತವೆ. ಕ್ಷುದ್ರ ಗ್ರಹ ಅಥವಾ ಇತರೆ ಆಕಾಶಕಾಯಗಳ ಭಗ್ನಾವಶೇಷಗಳು ಭೂಕಾಂತ ಶಕ್ತಿಗೆ ಒಳಗಾಗಿ ಭೂಮಿಯ ಕಡೆಗೆ ಧಾವಿಸುತ್ತವೆ. ಹೀಗೆ ವಾಯುಮಂಡಲದ ಮೂಲಕ ಹಾಯ್ದು ಬರುವಾಗ ಅದರೊಂದಿಗೆ ಘರ್ಷಿಸಿ ಆಮ್ಲಜನಕ ಸಂಯೋಜನೆಗೊಂಡು ಉರಿಯತೊಡಗುತ್ತವೆ. ಇವುಗಳಲ್ಲಿ ಬಹಳಷ್ಟು ಭೂಮಿಯನ್ನು ತಲುಪುವುದಕ್ಕೆ ಮೊದಲೇ ಪ್ರಜ್ವಲಿಸುತ್ತಾ ಕಣ್ಮರೆಯಾಗುತ್ತದೆ. ನೆಕ್ಸ್ಟ್ ಉಲ್ಕಾಶಿಲೆ. ಕೆಲವು ಸಂದರ್ಭಗಳಲ್ಲಿ ಅಳಿದುಳಿದ ಅವಶೇಷ ಭೂಮಿಯ ಮೇಲೆ ಬೀಳುತ್ತವೆ. ಇದನ್ನು ಅಲುಕಶಿಲೆ ಅಥವಾ ಉಲ್ಕಾಶಿಲೆ ಎಂತಲೂ ಕರೆಯುವರು. ಅತಿ ದೊಡ್ಡ ಉಲ್ಕಾಶಿಲೆ ಬಿದ್ದಿರುವ ಭೂಭಾಗಗಳಲ್ಲಿ ವಿಸ್ತಾರವಾದ ಬೋಗುಣಿಗಳುಂಟಾಗುತ್ತವೆ. ಉದಾಹರಣೆಗಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅರಿಜೋನಾ ಪ್ರಾಂತ್ಯದಲ್ಲಿರುವಂತಹ ಬ್ಯಾರೆಂಜರ್, ಕೆನಡಾದ ಕ್ಯೂಬೆಕ್ ಪ್ರಾಂತ್ಯದ ಚೆಬ್, ಸೈಬೀರಿಯಾದ ಟಂಗುಸ್ಕಾ, ಮೆಕ್ಸಿಕೋದ ಯುಕಾಟಿನ್, ಗ್ರೀನ್ಲ್ಯಾಂಡಿನ ಅಹಿನಿಯಿಟೋ ಹಾಗೂ ಆಸ್ಟ್ರೇಲಿಯಾದ ಎಂಚುರಿ ತಗ್ಗು ಮುಂತಾದವು. ನೆಕ್ಸ್ಟ್ ಕ್ಷುದ್ರ ಗ್ರಹಗಳು, ಅಸ್ಟ್ರಾಯ್ಡ್ಸ್ಗಳ ಬಗ್ಗೆ ನೋಡೋಣ. ಮಂಗಳ ಮತ್ತು ಗೃಹಗ್ರಹಗಳ ನಡುವೆ ಅಸಂಖ್ಯಾತ ಚಿಕ್ಕ ಚಿಕ್ಕ ಆಕಾಶಕಾಯಗಳು ಕಂಡುಬರುತ್ತವೆ. ಇವುಗಳನ್ನು ಕ್ಷುದ್ರ ಗ್ರಹಗಳೆಂದು ಕರೆಯುವರು. ಬಹುಶಃ ಮೊದಲು ಈ ಸ್ಥಾನದಲ್ಲಿದ್ದ 2 ಚಿಕ್ಕ ಆಕಾಶಕಾಯಗಳು ಪರಸ್ಪರ ಘರ್ಷಣೆಯಿಂದ ಛಿದ್ರಗೊಂಡು ಈ ಕ್ಷುದ್ರ ಗ್ರಹಗಳು ನಿರ್ಮಿತವಾಗಿರಬಹುದೆಂದು ಅಂದಾಜಿಸಲಾಗಿದೆ. ಆಕಾಶದಲ್ಲಿ ಸುಮಾರು 6,45,188 ಕ್ಷುದ್ರ ಗ್ರಹಗಳಿರಬಹುದೆಂದು ಅಂದಾಜು ಮಾಡಲಾಗಿದೆ. ಇವುಗಳಲ್ಲಿ ದೊಡ್ಡದಾದ ಕ್ಷುದ್ರ ಗ್ರಹಗಳೆಂದರೆ ಸಿರಿಸ್, ಹಾಗೆಯೇ ಪಲ್ಲಾಸ್, ವೆಸ್ಟಾ ಮತ್ತು ಜುನೋ. ಇವುಗಳು
ಸಹ ಸೂರ್ಯನ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿರುವ ಕ್ಷುದ್ರ ಗ್ರಹಗಳಿವೆ. ಕ್ಷುದ್ರ ಗ್ರಹಗಳು ಎಂದಿಗೂ ಪರಸ್ಪರ ಘರ್ಷಿಸಿ ಚೂರಾಗಿ ಗಾತ್ರದಲ್ಲಿ ನಶಿಸುತ್ತಿವೆ ಎಂದು ನಂಬಲಾಗಿದೆ. ನೆಕ್ಸ್ಟ್, ಧೂಮಕೇತುಗಳು, ಕಾಮೆಟ್ಸ್. ಸೂರ್ಯನ ಸುತ್ತಲೂ ದೀರ್ಘ ಅಂಡಾಕಾರದ ಪಥದಲ್ಲಿ ಸಂಚರಿಸುವ ಬಾಲವುಳ್ಳ ಆಕಾಶಕಾಯವನ್ನು ಧೂಮಕೇತು ಅಥವಾ ಬಾಲಚುಕ್ಕಿ ಎಂತಲೂ ಕರೆಯುವರು. ಇವು ವಿಚಿತ್ರ ಆಕಾರವಾಗಿದ್ದು ಅಪರೂಪಕ್ಕೊಮ್ಮೆ ನಮಗೆ ಕಾಣಸಿಗುತ್ತವೆ. ಇವು ಅನಿಷ್ಟ ಸಂಕೇತಗಳೆಂಬ ನಂಬಿಕೆ ಜನರಲ್ಲಿ ಮೂಡಿದೆ. ಗುರು ಮತ್ತು ಶನಿ ಗ್ರಹಗಳ ಗುರುತ್ವಾಕರ್ಷಣೆಯ ಜಗ್ಗಾಟದಿಂದಾಗಿ ಉಂಟಾಗಿರಬಹುದಾದ ಕ್ಷುದ್ರ ಗ್ರಹಗಳ ತುಣುಕುಗಳಿಂದ ಧೂಮಕೇತುಗಳು ಉಂಟಾಗಿರಬಹುದೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಆದ್ದರಿಂದ ಇವು ಧೂಳು ಮತ್ತು ಅನಿಲಗಳ ಸಮೂಹದಿಂದ ಕೂಡಿವೆ. ಸೂರ್ಯನ ಸಮೀಪಕ್ಕೆ ಬಂದಾಗ ಧೂಮಕೇತುಗಳ ಅನಿಲಗಳು ಕಾಯ್ದು ಪ್ರಕಾಶಿಸುತ್ತವೆ, ಆವಾಗ ನಮಗೆ ಗೋಚರಿಸುತ್ತವೆ. ಸೂರ್ಯನಿಂದ ದೂರ ಸರಿದಾಗ ತಮ್ಮ ತೇಜಸ್ಸನ್ನು ಕಳೆದುಕೊಂಡು ನಮ್ಮಿಂದ ಮರೆಯಾಗುವುವು. ಧೂಮಕೇತುಗಳ ಸ್ವರೂಪವನ್ನು ಶಿರ, ದೇಹ ಮತ್ತು ಬಾಲವೆಂದು 3 ಭಾಗಗಳಾಗಿ ವಿಂಗಡಿಸಬಹುದು ಮತ್ತು ಕ್ಲಿಷ್ಟವಾದ ಅವಧಿಯಲ್ಲಿ ಸೂರ್ಯನ ಸುತ್ತ ಧೂಮಕೇತುಗಳು ಸುತ್ತುತ್ತವೆ. ಯಾಲಿ ಎಂಬ ಪ್ರಸಿದ್ಧ ಧೂಮಕೇತು ಪ್ರತಿ 76 ವರ್ಷಗಳಿಗೊಮ್ಮೆ ಭೂಮಿಗೆ ಕಾಣಿಸಿಕೊಳ್ಳುವುದು. ಡೊನಾಟಿ, ಮೋರ್ಹೌಸ್, ಕನ್ನಿಂಗ್ಹ್ಯಾಮ್, ಈಕೆಯಾಸೆಕಿ ಇವು ಈವರೆಗೆ ಗುರುತಿಸಲ್ಪಟ್ಟ ಇತರೆ ಧೂಮಕೇತುಗಳು. ಬ್ರಿಟಿಷ್ ಖಗೋಳ ವಿಜ್ಞಾನಿ ಎಡ್ಮಂಡ್ ಹ್ಯಾಲಿ ಕಂಡುಹಿಡಿದ ಧೂಮಕೇತುವಿಗೆ ಆತನ ಹೆಸರಿಡಲಾಗಿದೆ. ಇದನ್ನು ಸಾಂಕೇತಿಕವಾಗಿ IP-LA ಎನ್ನುವರು. ಕಳೆದ ಬಾರಿ ಮಾರ್ಚ್ 1986ರಲ್ಲಿ ಗೋಚರಿಸಿತ್ತು. ಮುಂದೆ 28 ಜುಲೈ 2061ರಲ್ಲಿ ಗೋಚರಿಸುತ್ತದೆ. ಇನ್ನು ನೆಕ್ಸ್ಟ್, ಉಪಗ್ರಹಗಳು, ಸ್ಯಾಟಲೈಟ್ ಬಗ್ಗೆ ತಿಳಿಯೋಣ. ಮೂಲ ಗ್ರಹದ ಸುತ್ತ ಪರಿಭ್ರಮಿಸುತ್ತಾ ಅದನ್ನೇ ಅನುಸರಿಸುತ್ತಾ ಸೂರ್ಯನ ಸುತ್ತಲೂ ಸುತ್ತುವ ಆಕಾಶಕಾಯಗಳಿಗೆ ಉಪಗ್ರಹಗಳೆಂತಲೂ ಕರೆಯುವರು. ಇವು ಗ್ರಹಗಳಿಗಿಂತ ಗಾತ್ರದಲ್ಲಿ ಚಿಕ್ಕವು. ಇವು ಸಹ ಸ್ವಯಂ ಪ್ರಕಾಶಿತವಲ್ಲ. ಚಂದ್ರನು ಸೇರಿದಂತೆ ಸೌರವ್ಯೂಹದಲ್ಲಿ 173ಕ್ಕೂ ಹೆಚ್ಚು ಉಪಗ್ರಹಗಳಿವೆ. ಎಲ್ಲ ಗ್ರಹಗಳು ಉಪಗ್ರಹಗಳನ್ನು ಹೊಂದಿಲ್ಲ. ಬುಧ ಮತ್ತು ಶುಕ್ರ ಗ್ರಹಗಳಿಗೆ ಯಾವುದೇ ಉಪಗ್ರಹಗಳಿರುವುದಿಲ್ಲ. ದೊಡ್ಡ ಗ್ರಹಗಳು ಹೆಚ್ಚಿನ ಸಂಖ್ಯೆಯ ಉಪಗ್ರಹಗಳನ್ನು ವಿಶೇಷವಾಗಿ ಹೊಂದಿರುತ್ತವೆ. ಗುರು ಗ್ರಹವು 67 ಮತ್ತು ಶನಿ ಗ್ರಹವು 62 ಉಪಗ್ರಹಗಳನ್ನು ಹೊಂದಿವೆ. ಉಪಗ್ರಹಗಳ ಹಂಚಿಕೆಯು ಗ್ರಹಗಳ ಉಗಮ ಮತ್ತು ಅವುಗಳ ಗಾತ್ರವನ್ನು ಅವಲಂಬಿಸಿದೆ ಎಂದು ಹೇಳಲಾಗಿದೆ. ಸೌರವ್ಯೂಹದ ನಿರ್ಮಾಣದ ಅವಧಿಯಲ್ಲಿ ಉಪಗ್ರಹಗಳು ನಿರ್ಮಾಣವಾಗಿರಬಹುದೆಂದು ಊಹಿಸಲಾಗಿದೆ. ಇನ್ನು ಭೂಮಿಯ ಉಪಗ್ರಹ ಚಂದ್ರನ ಬಗ್ಗೆ ನೋಡೋಣ. ಮೂನ್ ಭೂಮಿಯ ಏಕೈಕ ಉಪಗ್ರಹವಾಗಿದ್ದು ಇತರೆ ಉಪಗ್ರಹಗಳಿಗಿಂತ ಇದು ವಿಶಿಷ್ಟವಾದುದಾಗಿದೆ. ಚಂದ್ರನ ವ್ಯಾಸ 3480 ಕಿಲೋಮೀಟರ್ಗಳು. ಇದು ಭೂಮಿಯ ವ್ಯಾಸದ 1/4 ಭಾಗದಷ್ಟಾಗುವುದು. ಭೂಮಿಯ ದ್ರವ್ಯರಾಶಿಯ 81% ಹೊಂದಿದೆ. ಭೂಮಿಯಿಂದ 3,85,000 ಕಿಲೋಮೀಟರ್ಗಳಷ್ಟು ಅಂತರದಲ್ಲಿ ಚಂದ್ರನು ಭೂಮಿಯ ಸುತ್ತ ಪರಿಭ್ರಮಿಸುವನು. ಇದಿಷ್ಟು ಕೂಡ ವಿಶೇಷವಾಗಿ ಸೌರ ವ್ಯೂಹದ ಬಗ್ಗೆ ಇರತಕ್ಕಂಥ ಅತ್ಯಂತ ಪ್ರಮುಖವಾದ ಅಂಶಗಳನ್ನು ಮಾತ್ರ ನಾನು ಪಟ್ಟಿ ಮಾಡಿ ತಮಗೆ ವೇದ್ಯವಾಗುವ ರೀತಿ ನಾನು ಚರ್ಚಿಸಿದ್ದೇನೆ. ಇದೆಲ್ಲವನ್ನು ಕೂಡ ತಾವು ಮನನ ಮಾಡಿಕೊಂಡು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೆದು ಉತ್ತೀರ್ಣರಾಗಿ ಎಂದು ಆಶಿಸುತ್ತಾ ಇಲ್ಲಿಯವರೆಗೆ ತಾವು ಸಹಕರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತೊಮ್ಮೆ ಸಲ್ಲಿಸಿ ಈ ಒಂದು ವಿಡಿಯೋ ಲೆಕ್ಚರ್ ಇದನ್ನು ನಾನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.